ಹೇ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ನನಗೊಂದು ಅರ್ಥ ಆಗಿದ್ದು, ರಾಯರು ನಾವು ಮಾಡಿದ ಪ್ಲ್ಯಾನ್ ಪ್ರಕಾರ ನಮ್ಮನ್ನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿಬಿಟ್ಟು ನಾನು ಕೇಳಿದ್ದೆ. ಅದು ನನ್ನ ಜೀವನದಲ್ಲೂ ನಿಜ ಆಯಿತು. ಯಾಕಂದರೆ ನಾನು ಮಾಡಿರೋ ಪ್ಲ್ಯಾನು ಒಂದು ಅಲ್ಲಿ ವರ್ಕೌಟ್ ಆಗಿಲ್ಲ. ನಾನು ಮಾಡಿದ್ದೆ ಒಂದು ಪ್ಲ್ಯಾನು, ಅಲ್ಲಿ ಹೋಗಿದ್ದೆ ಒಂದು ರೂಟಲ್ಲಿ. ಹಾಗಾಗಿ ಹೇಗಾಯಿತು ಏನಾಯಿತು ಹೇಗೆಲ್ಲ ಹೋದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಬನ್ನಿ. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋಗೋರು 5 ಪಾಯಿಂಟ್ಸ್ನ ನೆನಪಲ್ಲಿ ಇಟ್ಕೊಳ್ಲೇಬೇಕು. ಯಾಕಂದರೆ ನಾನು ಅನುಭವಿಸಿದ ಕಷ್ಟ ನೀವು ಅನುಭವಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತಾ ಇದ್ದೀನಿ. ಒಂದೇದೇನಂತ ಅಂದರೆ, ಪೀಕ್ ಟೈಮಲ್ಲಿ ಯಾವತ್ತೂ ನೀವು ಆ ಒಂದು ಯೋಚನೆ ಮಾಡಲೇಬೇಡಿ. ರಾಯರ ಹತ್ರ ಹೋಗಬೇಕು, ರಾಯರ ಹತ್ರ ಹೋಗೋಣ, 3 ದಿವಸ ರಜೆ ಇದೆ, 4 ದಿವಸ ರಜೆ ಇದೆ, 2 ದಿವಸ ರಜೆ ಇದೆ, ಸ್ಯಾಟರ್ಡೆ ಸಂಡೇ ಬಂತು, ಹೋಗಿ ಬರೋಣ ಟೆಂಪಲಿಗೆ ಅಂತ ಅಂದ್ಬಿಟ್ಟು ಯಾವತ್ತೂ ನೀವು ಪ್ಲ್ಯಾನ್ ಮಾಡಲೇಬೇಡಿ. ರಜೆ ಇದ್ದಾಗ ಹೋಗದೆ ಇನ್ಯಾವಾಗ ಹೋಗ್ತಾರೆ ಅಂತ ಕೇಳ್ತಿದ್ದೀರಾ? ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದರೆ, ಅದಕ್ಕೂ ಒಂದು ಕಾರಣ ಇದೆ. ಆ್ಯಕ್ಚುಲಿ ನಾನು ಇಂಟರ್ಸಿಟಿ ಟ್ರೈನ್ ತೊಗೊಂಡು ಹುಬ್ಬಳ್ಳಿಯಿಂದ ಬಸ್ನ ಬುಕ್ ಮಾಡಿದ್ದೆ. ಹಾಗಾಗಿ ನಾನು ಇಂಟರ್ಸಿಟಿ ಟ್ರೈನಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಯಶವಂತಪುರದಲ್ಲಿ ಹೋಗಿ ಹತ್ತೋದ್ರ ಬದಲು ನಾನು KSRಗೆ ಹೋಗಿಬಿಟ್ಟಿದ್ದೆ. ಅದು ಒಂದು ಮಿಸ್ಟೇಕಿಂದ ನನಗೆ ಟ್ರೈನು ತಪ್ಪೋಯ್ತು. ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ವಾಪಸ್ ಬರೋ ಟೈಮಲ್ಲಿ 3 ಗಂಟೆಗೆ ತಪ್ಪೋದ್ರೆ ಏನು, 3:15ಗೆ ಮತ್ತೊಂದು ಇದೆ ಅಂತ ಅಂದ್ಬಿಟ್ಟು ಸೀದಾ ಯಶವಂತಪುರಕ್ಕೆ ಹೋಗಿ 3:15 ಟ್ರೈನ್ ಹತ್ತಿದ್ರೆ ಅಲ್ಲಿ ನಾನು 11 ಗಂಟೆಗೆ ಮುಟ್ತೆ. ನಾನು ಬುಕ್ ಮಾಡಿದ್ದು 9 ಗಂಟೆ ಬಸ್ ಆಗಿತ್ತು. ಸೊ ಅಲ್ಲಿ ನನ್ನ ಪ್ಲ್ಯಾನ್ ಫ್ಲ್ಯಾಶ್ ಫುಲ್ಲು ಫೇಲ್. ಅದಕ್ಕೆ ಹೇಳಿದ್ದು, ರಾಯರ್ ಹೇಗೆ ಕರ್ಸ್ಕೋಬೇಕು ಅಂದ್ಕೊಂಡಿದ್ದಾರೋ ಹಾಗೆ ಕರ್ಸ್ಕೋತಾರೆ, ನಮ್ಮ ಪ್ಲೇನ್ ಏನು ವರ್ಕ್ ಆಗಲ್ಲ ಅಂತ. ಇನ್ನೇನು ಮಾಡೋದು, ಬರೋದು ಬಂದುಬಿಟ್ಟಿದ್ದೀನಿ, ವಾಪಸ್ ಹೋಗೋಕ್ಕಾಗಂಗಿಲ್ಲ, ಬಿಡೋಂಗಿಲ್ಲ ಅಂತ ಅಂದ್ಬಿಟ್ಟು ಬಳ್ಳಾರಿಯಿಂದ ಹೋಗೋಣ ಅಂತ ಅಂದ್ಬಿಟ್ಟು ಬಳ್ಳಾರಿ ಟ್ರೈನ್ ತೊಗೊಂಡಾಯ್ತು. ಬಳ್ಳಾರಿಯಿಂದ ಮತ್ತೆ ಮಾಧವರಂ ಬಸ್ನ ತೊಗೊಂಡಾಯ್ತು. ಅಲ್ಲಿ ಯಾವುದೇ ಒಂದು ಆಧಾರ್ ಕಾರ್ಡ್ ಟಿಕೆಟ್ನ ತೊಗೊಳಲ್ಲ. ಯಾಕಂದರೆ ಆಂಧ್ರ ಬಾರ್ಡ್ರಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾವು ದುಡ್ಡು ಕೊಟ್ಟೆ ಹೋಗಬೇಕಾಯ್ತು. ಹೋಗ್ಬೇಕಾದ್ರೆ ಬಸ್ ಜರ್ನಿ ಹೀಗಿತ್ತು ನೋಡಿ, ವಾತಾವರಣ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ 20 ರೂಪಾಯಿ ಕೊಟ್ಬಿಟ್ಟು ಈ ಒಂದು ಆಟೋ ರಿಕ್ಷಾನ ತೊಗೊಂಡ್ವಿ. ಆಟೋ ರಿಕ್ಷಾದಲ್ಲಿ ಎಲ್ಲ ಜನರು ಕೂರಿಸ್ಕೋತಾರೆ. ಇದು ಹೋಲ್ಸೇಲ್, ಲೈಕ್ ಬೇರೆಯವ್ರನ್ನೂ ನಮಗೆ ಸಪ್ರೇಟಾಗಿ ಆಟೋ ಅಲ್ಲ, ಬೇರೆಯವ್ರನ್ನೂ ಕೂರಿಸ್ಕೊಂಡು ಆಟೋ ಫುಲ್ ಮಾಡಿಕೊಂಡು ಪರ್ ಪರ್ಸನ್ಗೆ 20 ರೂಪೀಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು. ಸೊ ಇದೇ ರೀತಿ ಆಟೋಸ್ ತುಂಬ ಅವೈಲೇಬಲ್ ಇರುತ್ತೆ. ನೀವೇನು ಯೋಚನೆ ಮಾಡೋದು ಏನು ಬೇಕಾಗಿಲ್ಲ, ಆರಾಮಾಗಿ ನಿಮಗೆ ಆಟೋ ಸಿಗುತ್ತೆ. ಈ ರೀತಿ ಹೋಗ್ತಾ ಇರ್ತಾವಲ್ಲ, ಆ ರೀತಿ ಆಟೋದಲ್ಲಿ 20 ರೂಪಾಯಿಗೊಂದು 20 ರೂಪಾಯಿಗೊಂದು ಮಂತ್ರಾಲಯ ಅಂತ ಅಂದ್ಬಿಟ್ಟು ಕರಿತಾ ಇರ್ತಾರೆ. ಹಾಗಾಗಿ ನೀವು ಹತ್ಕೊಂಡು ಹೋದರೆ ಅವ್ರಿಗೆ ಕರ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಬಿಡ್ತಾರೆ. ಮಾಧವರಮ್ಮಿಂದ ಬಸ್ ಇಲ್ವಾ ಹಾಗಾದರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಅಂತ ಕೇಳ್ಬೋದು. ಅದು ಬಸ್ ಇದೆ, 25 ರೂಪೀಸ್. ಹಾಗೆ ತುಂಬ ರಶ್ ಇರುತ್ತೆ. ಪೀಕ್ ಟೈಮಲ್ಲಿ ಯಾಕೆ ಹೋಗಬೇಡಿ ಅಂತಂದರೆ, ಒಂದು ರಶ್ ಇರುತ್ತೆ, ಇನ್ನೊಂದು ಯಾಕೆ ಅಂತ ಇವಾಗ ಹೇಳ್ತೀನಿ ಬನ್ನಿ. ಇನ್ನೊಂದು ಏನಕ್ಕೆ ಅಂದರೆ, ಫ್ರೆಶ್ ಅಪ್ ಆಗಲಿಕ್ಕೆ ತೊಂದರೆ ಆಗುತ್ತೆ ನಿಮಗೆ. ಪೀಕ್ ಟೈಮಲ್ಲಿ ಹೋದರೆ ತುಂಬಾ 1 to ಡಬಲ್ ಅಲ್ಲ, ತ್ರಿಬಲ್ ಕೊಟ್ಬಿಟ್ಟು ಹೋಗಬೇಕಾಗಿರುತ್ತೆ. 100 ರೂಪಾಯಿಗೆ ಹೋಗಬೇಕಾದವರು 1000 ರೂಪಾಯಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಅಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗೋ ಅವಶ್ಯಕತೆ ನಿಮಗೆ ಬೇಕಿದ್ದರೆ ಹೋಗಿ, ಇಲ್ಲ ಅಂತಂದರೆ ನೀವು ಸ್ವಲ್ಪ ತಾಳ್ಮೆಯಿಂದ ನೋಡಿಕೊಂಡೇ ಹೋಗಿ. ಯಾಕಂದರೆ ನಮಗೆ ಗೊತ್ತಿರಲ್ಲ, 3 ದಿವಸ ರಜೆ ಇದೆ, 2 ದಿವಸದ ರಜೆ ಇದೆ, ಸ್ಯಾಟರ್ಡೆ ಸಂಡೇ ರಜೆ ಇದೆ ಅಂತ ಅಂದ್ಬಿಟ್ಟು ಫುಲ್ಲು ಎಕ್ಸೈಟಾಗಿ ಹೋಗಿರ್ತೀವಿ. ಅಲ್ಲಿ ನೋಡಿದರೆ 1 to ಡಬಲ್ ಕೊಡಬೇಕಾದ್ರೆ ಅಯ್ಯೋ ಎಷ್ಟೊಂದು ದುಡ್ಡು ಖರ್ಚಾಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಹಿಂಸೆ ಆಗುತ್ತೆ. ಪೀಕ್ ಟೈಮ್ ಅಂತ ಅಂದರೆ ರಜಾ ದಿನಗಳಲ್ಲಾಗಿರ್ಬೋದು, ಇಲ್ಲಾಂದರೆ ಸ್ಯಾಟರ್ಡೆ ಸಂಡೇ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಶನಿವಾರ ಭಾನುವಾರ ಆಗಿರ್ಬೋದು. ಹೀಗಾಗಿ ಆ ದಿನಗಳಲ್ಲಿ ಹೋಗಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಶುಕ್ರವಾರ ನೀವು ಆರಾಮಾಗಿ ಪ್ಲ್ಯಾನ್ ಮಾಡಿ ಹೋಗಿ. ಒಂದಿನ ರಜಾ ಹಾಕ್ಕೊಂಡು ಹೋದ್ರೂ ಏನು ತೊಂದರೆ ಇಲ್ಲ. ಅಲ್ಲಿ ಲಾಸ್ ಆಗೋದಕ್ಕಿಂತ ನೀವು ಇಲ್ಲಿ ಲಾಸ್ ಮಾಡಿಕೊಂಡು ಒಂದಿನ ರಜಾ ಹಾಕ್ಕೊಂಡು ಹೋದರೆ ಏನು ನಿಮ್ಮದು ವೇಸ್ಟ್ ಆಗಲ್ಲ ಅಂತ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ತುಂಬಾ ರಶ್ ಇರುತ್ತೆ ಪೀಕ್ ಟೈಮಲ್ಲಿ. ಮತ್ತು ನೀವು ಫ್ರೆಶ್ ಅಪ್ ಆಗಲಿಕ್ಕೂ ಆದರೂ ಅಷ್ಟೇ, ರೂಮ್ ಬುಕ್ಕಿಂಗ್ ಮಾಡೋದಾದರೂ ಅಷ್ಟೇ, ತುಂಬಾ 1 to ಟ್ರಿಬಲ್ ಹೇಳ್ತಾರೆ. ನೀವು ಅದೇ ಬೇರೆ ದಿನ ಹೋದರೆ ನಿಮಗೆ ಬರೀ 800 ರೂಪೀಸಿಗೆ ಸಿಗುತ್ತೆ. ಮತ್ತು ನೀವು ಪೀಕ್ ಟೈಮಲ್ಲಿ ಹೋದರೆ 8000 ರೂಪೀಸ್ ಕೂಡ ಕೇಳ್ತಾರೆ ಅವರು ಒಂದು ರೂಮಿಗೆ. ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ. ನೀವು ಬಜೆಟಾಗಿ ಹೋಗಬೇಕು ಅಂದವ್ರು ಬಜೆಟ್ ದಾಟಿ ಹೋಗಬೇಕಾಗತ್ತೆ. ಹಾಗಾಗಿ ಯೋಚನೆ ಮಾಡಿಕೊಂಡು ನೀವು ಹೋಗಿ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ಒಂದು ರಾಯರ ಅಂಗಳದಲ್ಲಿ ಚಾಪೆ ಬೆಡ್ಶೀಟು ಎಲ್ಲ ಮನೆಯಿಂದ ತಗೊಬಂದು ಹಾಸ್ಕೊಂಡು ಮಲ್ಕೊಬಿಡ್ತಾರೆ. ಆಮೇಲೆ ಹಿಂದ್ಗಡೆ ಇರೋ ಒಂದು
ತುಂಗಭದ್ರಾ ನದಿ ಹತ್ರ ಹೋಗ್ಬಿಟ್ಟು ಫ್ರೆಶ್ ಅಪ್ ಅಂದ್ರೆ ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲೇ ಚೇಂಜಿಂಗ್ ರೂಮ್ ಇದೆ ಒಂದು ಚಿಕ್ಕದಾಗಿ ಒಂದು, ಅಲ್ಲಿ ಮಾಡಿಕೊಂಡು ರಾಯರನ್ನ ನೆನೆಯಲಿಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ನಮಗೆ ಕೆಲವೊಬ್ಬರಿಗೆ ಆಗದೆ ಹೋಗಿರೋ ಮಾತು, ಯಾಕಂದರೆ ಅಲ್ಲಿರೋ ಒಂದು ತುಂಗಭದ್ರಾ ನದಿ ನೋಡಿಬಿಟ್ರೆ ನಮಗೆ ಮನ್ಸು ಬರಲ್ಲ. ಕೆಲವೊಬ್ರು ಅಲ್ಲೇ ಎಲ್ಲ ಮಾಡಿಕೊಂಡು ಬರೋವಂಥವ್ರು ಇದ್ದಾರೆ. ಹಾಗಾಗಿ ನೀವು ಬುಕ್ ಮಾಡಿಕೊಂಡು ರೂಮು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಫ್ರೆಶ್ ಅಪ್ ಮಾಡಿಕೊಂಡು ನೀವು ಆರಾಮಾಗಿ ಹೋಗಬೇಕು ಅಂತ ಅಂದರೆ ನೀವು ಪೀಕ್ ಟೈಪಲ್ಲಿ ಪ್ಲ್ಯಾನ್ ಮಾಡೋದಕ್ಕಿಂತ ಉಳ್ಕಿದ ದಿನದಲ್ಲಿ ನೀವು ಆರಾಮಾಗಿ ರಾಯರ್ ನೆನ್ಕೊಂಡು ಆರಾಮಾಗಿ ಬರ್ಬೋದು. ಯಾಕಂದರೆ ಇಷ್ಟೊಂದು ರಶಲ್ಲಿ ಹೋಗಿ ಬರೋದಕ್ಕಿಂತ ಖಾಲಿ ದಿನಗಳಲ್ಲಿ ಹೋದರೂ ಕೂಡ ದೇವರನ್ನು ಆರಾಮಾಗಿ ನೆಮ್ಮದಿಯಿಂದ ನೆನೆಸ್ಕೊಂಡು ಆರಾಧಿಸ್ಕೊಂಡು ಬರ್ಬೋದು. ಹಾಗೆ ರಾತ್ರಿ ದರ್ಶನಕ್ಕೆ ಹೋದರೆ ಸ್ವಲ್ಪ ಖಾಲಿ ಇರುತ್ತೆ, ಬೆಳಗ್ಗೆ ಹೋಲಿಸ್ಕೊಂಡ್ರೆ ತುಂಬಾ ರಶ್ ಇರುತ್ತೆ ಬೆಳಗ್ಗೆ. ಹಾಗೆ ರಾತ್ರಿ ಮೂರ್ತಿನ ಸ್ವಲ್ಪ ತೆಗೆದಿಟ್ಟಿರ್ತಾರೆ, ಬೆಳಗ್ಗೆ ನೋಡಿರೋ ಮೂರ್ತಿನೇ ಬೇರೆದಾಗಿತ್ತು ನಾವು. ಹಾಗಾಗಿ ಮತ್ತೆ ಇದೊಂದು ಬಾಟಲ್ ವಿಷಯ ಹೇಳಬೇಕು, ಅಲ್ಲಿ ತೀರ್ಥ ಕೊಡ್ತಾರೆ. ಆ ತೀರ್ಥ ಕೊಡಬೇಕಾದ್ರೆ ನೀವು ಬೇರೆ ಬಾಟಲ್ ತಗೊಂಡು ಹೋದರೆ ನಿಮಗೆ ತೀರ್ಥನೇ ಕೊಡಲ್ಲ. ಹಾಗೆ ಅಲ್ಲಿ ಸಿಗೋ ಅಂಥ ಒಂದು ಬಾಟಲ್ 20 ರೂಪೀಸ್ ಸಿಗೋ ಅಂಥ ಒಂದು ಬಾಟಲ್ ತೋರಿಸಿರ್ತಲ್ಲ, ಅದೇ ಬಾಟಲ್ಗೆ ನೀವು ತಗೊಂಡು ಹೋದರೆ ಮಾತ್ರ ನಿಮಗೆ ತೀರ್ಥನ ಅದರಲ್ಲಿ ತುಂಬಿಸಿ ಕೊಡ್ತಾರೆ. ದೇವಸ್ಥಾನದಿಂದನೇ ಆ ಬಾಟಲು ಸಿಗುತ್ತೆ. ದೇವಸ್ಥಾನದಲ್ಲಿ ಒಂದು ಅಂಗಡಿ ಇದೆ ಈ ಕಡೆ ಸೈಡಲ್ಲಿ, ಅಲ್ಲಿ ನಿಮಗೆ ಆ ಬಾಟಲು ಸಿಗುತ್ತೆ 20 ರೂಪೀಸಿಗೆ. ಅಲ್ಲಿಂದ ತಗೊಂಡು ನೀವು ತೀರ್ಥ ಹಾಕಿಸ್ಕೊಂಡ್ರೆ ಮಾತ್ರ ಆ ಬಾಟಲಿಂದ ಹಾಕ್ಕೊಡ್ತಾರೆ, ಇಲ್ಲಾಂದರೆ ನಿಮಗೆ ಬೇರೆ ಬಾಟಲಲ್ಲಿ ಹಾಕ್ಕೊಡಲ್ಲ. ಹಾಗೆ ನೀವು ರಾತ್ರಿ ನೋಡಿದರೆ ಸ್ವಲ್ಪ ಬೇಗನೆ 15 ನಿಮಿಷದಲ್ಲಿ ನಿಮಗೆ ದರ್ಶನ ಆಗೋಗುತ್ತೆ. ಆದರೆ ನೀವು ಬೆಳಗ್ಗೆ ನೋಡ್ತೀರ ಅಂದರೆ ತುಂಬ ಸುತ್ತರ್ಕೊಂಡು ಬರಬೇಕು, ಅಷ್ಟು ರಶ್ ಆಗಿರುತ್ತೆ. ಬೆಳಗ್ಗೆ ಮುಂಚೆ ತುಂಬ ಜನ ಲೈನ್ ಹಚ್ಚಿ ನಿಂತಿರ್ತಾರೆ. ಆದರೆ ನಾನು ಗಮನಿಸಿದ ಹಾಗೆ ಬೆಳಗ್ಗೆ ನೋಡಿರೋ ಮೂರ್ತಿ ರಾತ್ರಿ ನೋಡಿರಲಿಲ್ಲ, ಯಾಕಂದರೆ ಅವರು ತೆಗೆದಿಟ್ಟಿದ್ರು ಏನು ಅದು ನನಗೆ ಗೊತ್ತಿಲ್ಲ. ಹಾಗೆ ನೀವು ಯಾವುದೇ ಒಂದು ವಸ್ತುನ ಅಲ್ಲಿ ಖರೀದಿ ಮಾಡ್ತೀರಾ ಅಂತಂದರೆ ಒಂದು ಅಂಗಡಿನ ನೋಡ್ಕೊಂಡು ಖರೀದಿ ಮಾಡಿ. ದೊಡ್ಡ ಅಂಗಡಿಗೆ ಹೋದರೆ ಅಷ್ಟೇ ರೇಟ್ ಇಟ್ಟಿರ್ತಾರೆ, ಮತ್ತು ಆ ಜನಗಳು ಹಾಗೆ ನೀವಿಲ್ಲ ಅಂದರೆ ಇನ್ನೊಬ್ರು ಬಂದು ತೊಗೊಂಡು ಹೋಗ್ತಾರೆ, ಬೇಕಾದರೆ ಅದೇ ರೇಟಿಗೆ ತೊಗೊಂಡೋಗಿ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಒಂದು ದಿಮಾಕಿನ ಮಾತುಗಳು ನಾನು ತುಂಬ ಸಲ ನೋಡಿದ್ದೀನಿ ಮತ್ತು ಕೇಳಿದ್ದೀನಿ. ಅಲ್ಲಿ ಏನೇ ಒಂದು ಕೀ ಬೆಂಚ್ ಆಗಿರಲಿ, ಯಾವುದೋ ಒಂದು ಸರ ಬಳೆ ಏನೇ ಒಂದು ತಗೊಳ್ತಿದ್ದೀರಾ ಅಂತ ಅಂದರು, ನೀವು ಒಂದು ಅಂಗಡಿಯಲ್ಲಿ ಇವಾಗ ಕೇಳಿರ್ತೀರ, ಅದೇ ಇನ್ನೊಂದು ಅಂಗಡಿಯಲ್ಲಿ ಒಂದು ಚಿಕ್ಕ ಅಂಗಡಿಯಲ್ಲಿ ಕೇಳಿದರೆ ಅದಕ್ಕೆ 100 ರೂಪಾಯಿ, ನೀವು ದೊಡ್ಡ ಅಂಗಡಿಯಲ್ಲಿ ಕೇಳಿದರೆ ಇಲ್ಲಿ 50 ರೂಪಾಯಿ ಆಗಿರುತ್ತೆ. ಅಷ್ಟು ಡಿಫ್ರೆನ್ಸ್ ನಾನು ನನ್ನ ಕಣ್ಣಾರೆ ನಾನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಯಾಕಂದರೆ ಒಂದು ಸರಕ್ಕೆ ನಾವು 120 ರೂಪೀಸ್ ಕೊಟ್ಟಿದ್ದು, ಇನ್ನೊಂದು ಅಜ್ಜಿ ಹತ್ರ ಬಂದುಬಿಟ್ಟು ಒಂದು ಟೇಬಲ್ ಮೇಲೆ ಇಟ್ಟಿರ್ತಾರಲ್ಲ ಅಲ್ಲಿ ಕೇಳಿದರೆ 50 ರೂಪಾಯಿ ಅಂದರು. ಸೇಮ್ ಡಿಫ್ರೆನ್ಸ್ ಏನೂ ಇಲ್ಲ, ಎರಡರದ್ದು ಜನ ಡಿಫ್ರೆನ್ಸ್ ಮತ್ತು ಅಂಗಡಿ ಡಿಫ್ರೆನ್ಸ್ ಅಷ್ಟೇ. ಹಾಗಾಗಿ ನೀವು ನೋಡ್ಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಅಂದರೆ ತುಂಬ ದೊಡ್ಡ ಅಂಗಡಿ ಏನಿಲ್ಲ, ಎಲ್ಲ ಕಾಮನ್ ಥರನೇ ಅನಿಸುತ್ತೆ ನಿಮಗೆ. ಆದರೆ ಕೆಲವೊಂದು ಕಡೆ ನೀವು ಒಂದು ರೋಡ್ ಇರುತ್ತಲ್ಲ, ಈ ಕಡೆ ಒಂದು ಬೀದಿ ಆ ಕಡೆ ಒಂದು ಬೀದಿ ಹಾಗಿರುತ್ತಲ್ಲ, ಹಾಗೆ ಅಲ್ಲಿ ಇರೋ ಒಂದು ದುಡ್ಡು ಪಕ್ಕದ ಬೀದಿಗೆ ಹೋಗಿ ಇನ್ನೊಬ್ರ ಹತ್ರ ಕೇಳಿದ್ರೆ ಇನ್ನೊಂದು ರೇಟ್ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಹುಡುಕಿ ತಗೊಳ್ಳೋದಾದರೆ ನಿಮಗೆ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ ನಾನು ಒಂದು ಸಜೆಷನ್ ಮಾಡ್ಬೋದು ನಿಮಗೆ. ಹಾಗೆ ಊಟದ ಹಾಲ್ ಹುಡ್ಕೋದು ನಿಮಗೆ ತುಂಬಾ ಕಷ್ಟ ಅನಿಸ್ಬೋದು. ಸೀದಾ ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋಗಿ ಆ ಒಂದು ಅಂಗಡಿಯ ಒಂದು ಉದ್ದದ ಸಾಲು ಸಿಗುತ್ತೆ ದೇವಸ್ಥಾನದ ಒಳಗಡೆ. ಲೆಫ್ಟಿಗೆ ಹೋದರೆ ಆವಾಗ ನಿಮಗೆ ಒಳಗಡೆ ಹೋದರೆ ನಿಮಗೆ ಊಟದ ಹಾಲ್ ಸಿಗುತ್ತೆ. ತುಂಬ ಕಷ್ಟ ಏನೆಲ್ಲ ಹುಡ್ಕೋದು. ರೈಟಿಗೆ ಹೋದರೆ ತುಂಗಭದ್ರಾ ನದಿ ಸಿಗುತ್ತೆ. ಹಾಗಾಗಿ ನೀವು ನೋಡ್ಕೊಂಡು ಹೋಗಿ. ಉದ್ದ ಲೈನ್ ಹಚ್ಚಿರ್ತಾರೆ, ಬೆಳಗ್ಗೆ ಮುಂಚೆ ಹೋದರೆ ನೋಡಿ ಎಷ್ಟು ದೊಡ್ಡ ಲೈನು ಅಂತ ಅಂದ್ಬಿಟ್ಟು. ಹಾಗೆ ಅಲ್ಲಿ ತುಂಬ ಜನ ನಿಮಗೆ ನಾಮ ಇಡೋರು ಸಿಗ್ತಾರೆ. ಬೀದಿ ರೋಡಲ್ಲಿ ನಾಮ ಕೇಳದೆ ನಿಮ್ಮ ಹಣೆ ಮೇಲೆ ಇಟ್ಬಿಡ್ತಾರೆ. ಆಮೇಲೆ ಇಟ್ಟಾದ್ಮೇಲೆ 20 ರೂಪಾಯಿ ಅಂತ ಹೇಳಿ ಕೇಳ್ತಾರೆ. ಅಲ್ಲ, ಇಡೋಕ್ಕಿಂತ ಮುಂಚೆನೇ 20 ರೂಪಾಯಿ ಅಂದರೆ ಬೇಡ ಅನ್ಬೋದು, ಇಟ್ಟಾದ್ಮೇಲೆ 20 ರೂಪಾಯಿ ಅಂದರೆ ಏನು ಮಾಡೋಕ್ಕೆ ಬರುತ್ತೆ, ಕೊಡಲೇಬೇಕಾಗಿರುತ್ತೆ. ಅದೇ ಅವರ ಸ್ಟ್ರಾಟಜಿ ಆಗಿರುತ್ತೆ. ಚಂದ ಇರ್ತೀನಿ ಅಂತ ಅಂದ್ಬಿಟ್ಟು ನಾಮ ಇಡಿಸಿ ಕಳಿಸ್ಬಿಡ್ತಾರೆ. ಒಬ್ರು ಬಿಡಲ್ಲ. ಎಷ್ಟು ಅವ್ರು ಎಂತ ಅಂದರೆ ಅಲ್ಲಿರೋರೆಲ್ಲ ಅದರದ್ದೇ ಬಿಸ್ನೆಸ್ ಅನಿಸುತ್ತೆ. ಬೆಳಗ್ಗೆ ಮುಂಚೆ ಮಕ್ಕಳನ್ನ ಕಳಿಸ್ತಾರೆ, ಆಮೇಲೆ ಅವ್ರ ಅಪ್ಪ ಅಮ್ಮ ಫ್ಯಾಮಿಲೀಸು ಒಂದೊಂದು ಅವರಿಗೆ ಒಬ್ಬೊಬ್ರು ಬರ್ತಾ ಇರ್ತಾರೆ ಸುಸ್ತಾದಂಗೆ. ಹಾಗೆ ಒಂಥರ ಬಿಸ್ನೆಸ್ ಆಗಿಬಿಟ್ಟಿದೆ ಅಲ್ಲಿ ನಾಮ ಇಡೋದೆ. ಅಷ್ಟು ಜನ ಇರ್ತಾರೆ. ನಿಮಗೆ ಒಬ್ರನ್ನ ಬಿಟ್ಟರೆ ಒಬ್ಬರು ಬರ್ತಾನೆ ಇರ್ತಾರೆ ನಾಮ ಇಡಲಿಕ್ಕೆ.
ಹಾಗೆ ಅಲ್ಲಿ ಒಂದು ಹಲ್ವಾ ಕೂಡ ಸಿಗುತ್ತೆ. ಅಲ್ಲಿ ಪರ್ ಪರ್ಸನ್ಗೆ 2 ಪ್ಯಾಕ್ ಸಿಗುತ್ತೆ. 30 ರುಪೀಸಿಗೆ 1 ಪ್ಯಾಕು, 2 ಪ್ಯಾಕ್ ಆದರೆ 60 ರುಪೀಸ್ ಆಗುತ್ತೆ. ಸೊ ಪರ್ ಪರ್ಸನ್ಗೆ 2 ಪ್ಯಾಕ್ ಕೊಡೋದು. ನಿಮಗೆ ಜಾಸ್ತಿ ಬೇಕಂದರೆ ಇನ್ನೂ 2 ಜನ ಹೋಗಬೇಕಾಗಿರುತ್ತೆ. ಸೊ ನೀವು ಬೆಳಗ್ಗೆ ಮುಂಚೆ ಹೋಗ್ತೀರಾ ಅಂದರೆ ಇಷ್ಟೆಲ್ಲ ಲೈನಲ್ಲಿ ಸುತ್ತಾಡ್ಕೊಂಡು ಫುಲ್ಲು ಈ ರೀತಿ ಎಲ್ಲ ಮೆಟ್ಲೆಲ್ಲ ಹತ್ತಿ ಮೆಟ್ಲೆಲ್ಲ ಇಳಿದು ಹೀಗೆ ಹೋಗಬೇಕು. ಅದೇ ರಾತ್ರಿ ಹೋದರೆ ಡೈರೆಕ್ಟಾಗಿ ಎಂಟ್ರೆನ್ಸಿಂದನೇ ನೀವು ಎಂಟ್ರಿ ಕೊಡ್ಬೋದು ದೇವಸ್ಥಾನದ ಒಳಗಡೆ. ದರ್ಶನ ಆದ ಕೂಡಲೇ ಎಲ್ಲರೂ ತೀರ್ಥ ಬಾಟಲಲ್ಲಿ ತೀರ್ಥ ಹಾಕ್ಸ್ಕೊತಿರ್ತಾರೆ. ಆದರೆ ನಿಮಗೆ ಬಾಟಲ್ ಎಲ್ಲಿ ಸಿಗುತ್ತೆ ಅಂತೇಳಿ ಗೊತ್ತಾಗಲ್ಲ. ಆವಾಗಲೇ ನಿಮಗೆ ಬೇಕಾಗಿರೋ ಅಂಗಡಿ ಅಂದರೆ ಪೂಜಾ ಭಂಡಾರ ಅಂತ ಈ ಅಂಗಡಿ ಇದೆ. ಅದರಲ್ಲಿ 20 ರುಪೀಸ್ ಕೊಟ್ಟರೆ ಬಾಟಲ್ ಕೊಡ್ತಾರೆ. ಅದನ್ನು ಈ ಶಾಪಿಗೆ ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಅದು ದೇವಸ್ಥಾನದ ಒಳಗಡೆ ಇರೋ ಒಂದು ಅಂಗಡಿ. ಅಲ್ಲಿ ತಗೊಂಡು ನೀವು ಸೀದಾ ತೀರ್ಥವನ್ನು ಹಾಕ್ಸ್ಕೊಬೋದು. ಅದೇ ಬಾಟಲ್ಲೇ ಆಗಿರಬೇಕು, ಬೇರೆ ಬಾಟಲ್ ಆದರೆ ನಡೆಯಲ್ಲ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದರೆ ನಿಮಗೆ ಒಂದು ಮ್ಯೂಸಿಯಂ ಕಂಡು ಬರುತ್ತೆ. ಆ ಮ್ಯೂಸಿಯಮಲ್ಲಿ ನೀವು ಯಾವುದೋ ಒಂದು ಪರ್ಸು ಮತ್ತು ಒಂದು ಮೊಬೈಲ್ ತೊಗೊಂಡು ಹೋಗೋ ಅವಶ್ಯಕತೆ ಅಂದರೆ ಅವಕಾಶ ಇರಲ್ಲ ನಿಮಗೆ. ಹಾಗಾಗಿ ನೀವು ಹೊರಗಡೆನೇ ಇಟ್ಟು ಹೋಗಬೇಕು. ಇಟ್ಟು ಹೋಗ್ಲಿಕ್ಕೂ ಯಾರೂ ಜನ ಇರಲ್ಲ ಅಲ್ಲಿ. ಯಾವುದೇ ಒಂದು ಕಲೆಕ್ಷನ್ ಕೌಂಟರ್ ಆ ರೀತಿ ಏನೂ ಇಲ್ಲ. ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಹೋದರೆ ಒಬ್ಬರು ಹೋಗಿ ನೋಡ್ಕೊಬಂದಾದ್ಮೇಲೆ ಇನ್ನೊಬ್ಬರು ಅವರಿಗೆ ತಮ್ಮ ಒಂದು ಪರ್ಸ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು ಅವ್ರಿಗೆ ಕೊಟ್ಟು ನೀವು ನೆಕ್ಸ್ಟ್ ಹೋಗಿ ನೋಡ್ಕೊಬರೋ ಅಂಥ ಒಂದು ವಿಶೇಷತೆ ಇದೆ. ಅಲ್ಲಿ ಮ್ಯೂಸಿಯಂ ತುಂಬ ದೊಡ್ಡದಾಗಿದೆ. ಎಲ್ಲ ತುಂಬ ಚರಿತ್ರೆಗಳನ್ನು ಹಾಕಿದ್ದಾರೆ. ಓದಲಿಕ್ಕೆ ನೀವು ಆರಾಮಾಗಿ ಹೋಗಿ ಬರ್ಬೋದು. ಆದರೆ ನಿಮಗೆ ಯಾರು ಜೊತೆಗೆ ಇರಲೇಬೇಕಾಗಿರುತ್ತೆ, ಪರ್ಸು ಅಥವಾ ನಿಮ್ಮ ಮೊಬೈಲ್ನ ಇಟ್ಕೊಳ್ಳಿಕ್ಕೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಆಕಳುಗಳು ತುಂಬಾ ಜಾಸ್ತಿ ಇದೆ ಮಂತ್ರಾಲಯದಲ್ಲಿ. ನೋಡ್ಬೋದು ರಾಯರ ಅಂಗಳದಲ್ಲಿ ಕೂತಿರ್ತಾರೆ. ನಮ್ಮ ಒಂದು ಆಕಳುಗಳು ನೋಡಿ ತುಂಬಾ ಖುಷಿ ಆಗುತ್ತೆ. ನೋಡ್ಬೋದು ನೀವು ಎಷ್ಟೊಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ನೀವು ಇದನ್ನೆಲ್ಲ ಮುಗಿಸ್ಕೊಂಡು ತುಂಗಭದ್ರಾ ನದಿ ಕಡೆ ಹೋಗ್ತೀರಾ ಅಂತಂದರೆ ಅಲ್ಲಿ ವಿಶೇಷತೆವಾಗಿ ಇಷ್ಟೊಂದು ಅಂಗಡಿಗಳು ಇದೆ. ನೀವು ಆರಾಮಾಗಿ ನೋಡಿಕೊಂಡು ತುಂಗಭದ್ರಾ ನದಿನೂ ನೋಡಿಕೊಂಡು ಅಲ್ಲಿ ಹೋದರೆ ನಿಮಗೆ ಮತ್ತೆ ಜನ ಮಾರಾಟಕ್ಕೆ ನಿಮಗೆ ಎಷ್ಟು ಬೇಡ ಆದರೂ ದೀಪ ಹಚ್ಚಿ ಅಂತ ಅಂದ್ಬಿಟ್ಟು ದೀಪನ ಕೈಗೆ ಕೊಡಲಿಕ್ಕೆ ಬರ್ತಾರೆ. ಯಾಕಂದರೆ ಅವ್ರದ್ದು ಬಿಸ್ನೆಸ್ ಅದು. ನಮಗೆ ತಗೋಬೇಕಾ ಬಿಡಬೇಕಾ ಆ ಒಂದು ಇದರಲ್ಲಿ ಗೊತ್ತಾಗಲ್ಲ. ಹಾಗೆ ನೋಡಿ ಇಲ್ಲೆಲ್ಲರೂ ಹಚ್ತಾ ಇದ್ದಾರೆ ತಾಯಿಯ ಒಂದು ಕೃಪೆ ಬರಲಿ ಅಂತ ಅಂದ್ಬಿಟ್ಟು ದೀಪನ. ಹಾಗೆ ಇಲ್ಲಿ ನೋಡ್ಬೋದು ಹೇಗೆಲ್ಲ ಇದೆ ಅಂತ. ಮದರಂಗಿ ಎಲ್ಲ ಹಚ್ಕೋತೀರ ಅಂದರೆ ಹಚ್ಕೋಬೋದು, ಅಷ್ಟೊಂದಿದೆ. ಹಾಗೆ ಇಲ್ಲಿ ಟಿಫನ್ ಸೆಂಟರ್ಸು ಎಲ್ಲ ತುಂಬಾ ಇದೆ. ಹಾಗೆ ನೀವು ಇದೆಲ್ಲ ಮುಗಿಸ್ಕೊಂಡು ನೀವು 5 ಸ್ಥಳಕ್ಕೆ ಹೋಗ್ತೀರಾ ಅಂತಂದರೆ ನೋಡಿ ಇಲ್ಲೆಲ್ಲ ಹಾಕಿರ್ತಾರೆ. ಅಲ್ಲೆಲ್ಲ ತುಂಬ ಕಡೆ ಹಾಕಿರ್ತಾರೆ ಟಾಯ್ಲೆಟ್ಸು, ಫ್ರೆಶ್ ಅಪ್ ರೂಮ್ಸು ಅಂತ. ನೀವು ಬೆಳಗ್ಗೆ ಮುಂಚೆ ಬಂದರೆ 150 ರುಪೀಸಿಗೆ ಹೋಮ್ ಫ್ರೆಶ್ ಅಪ್ ಅಂತ ಕರ್ಕೊಂಡು ಹೋಗ್ತಾರೆ. ಫ್ರೆಶ್ ಅಪ್ ಮಾಡ್ಕೊಳ್ಳಿಕ್ಕೆ ನೀರೆಲ್ಲ ಕೊಡ್ತಾರೆ. ಅಲ್ಲಿ ಅವ್ರ ಮನೆಗೆ ಕರ್ಕೊಂಡು ಹೋಗಿರ್ತಾರೆ, ಫ್ರೆಶ್ ಅಪ್ ಮಾಡ್ಕೊಂಡು ಬರ್ಬೋದು. ಹಾಗೆ ನೀವು ಪಂಚಮುಖಿ ಟೆಂಪಲ್ಸಿಗೆ ಇನ್ನೂ ನಾವು ಹೋಗಬೇಕು, 5 ಸ್ಥಳ ನೋಡಬೇಕು ಅಂತಂದರೆ ಅಲ್ಲಿ ನೀವು ತುಂಗಭದ್ರಾ ನದಿ ಕಡೆ ಹೋದರೆ ಸಾಕು. ಅಲ್ಲಿ ಒಂದು ಕಾರ್ನರ್ ಹತ್ರ ನಿಮಗೆ ಜನ ಕರಿತಾ ಇರ್ತಾರೆ, 5 ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀವಿ 150 ರುಪೀಸ್ ಅಂತ ಅಂದ್ಬಿಟ್ಟು. ಅವ್ರದ್ದು ಅದೇ ಕೆಲಸ ಆಗಿರುತ್ತೆ. ಜನನೆಲ್ಲ ಒಟ್ಟು ಮಾಡಿಕೊಂಡು ಆಟೋ ತುಂಬಿಸ್ಕೊಂಡು ಹೀಗೆ ಅಭಯ ಆಂಜನೇಯಕ್ಕೆಲ್ಲ ಹೀಗೆ ಕರ್ಕೊಂಡು ಹೋಗೋದೇ ಆಗಿರುತ್ತೆ. ಹಾಗಾಗಿ ಆ ಒಂದು ಆಟೋದಲ್ಲಿ ಬಂದರೆ ನೀವು ಅಭಯ ಆಂಜನೇಯ ಟೆಂಪಲಿಗೆ ಹೋಗ್ಬಿಟ್ಟು ಬರ್ಬೋದು. ಅಂದರೆ ಇನ್ನೂ ಒಂದು 5 ನಿಮಗೆ ಬೇಕಾದಷ್ಟು ಟೈಮ್ ಕೊಟ್ಟಿರ್ತಾರೆ. ಆಟೋದಲ್ಲಿ ಎಷ್ಟು ಜನ ಹೋಗಿರ್ತಾರೋ ಅದಷ್ಟು ಜನನು ವಾಪಸ್ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ನಿಮ್ಮನ್ನ ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ವಿಶಾಲವಾಗಿದೆ. ಹಾಗೆ ಮುಂದೆ ನಾವು ಹೋಗ್ತಾ ಇರೋದು ಪಂಚಮುಖಿ ಆಂಜನೇಯ ಟೆಂಪಲಿಗೆ. ಪಂಚಮುಖಿ ಆಂಜನೇಯ ಟೆಂಪಲಿಗೆ ಹೋಗಬೇಕಾದ್ರೆ ಈ ಒಂದು ದೊಡ್ಡ ಬೃಹತ್ತಾದ ಒಂದು ಬ್ರಿಡ್ಜ್ ಬರುತ್ತೆ. ಆ ಬ್ರಿಡ್ಜ್ ದಾಟ್ಕೊಂಡು ಆಟೋ ಅವರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕರ್ಕೊಂಡು ಹೋದಾಗ ನಮಗೆ ಪಂಚಮುಖಿ ಆಂಜನೇಯ ಟೆಂಪಲ್ ತುಂಬಾ ರಶ್ ಇತ್ತು. ಎಷ್ಟು ರಶ್ ಇತ್ತು ಅಂದರೆ ಅಲ್ಲೇ ಒಂದು ಅರ್ಧ ಗಂಟೆ ಆಯಿತು. ಮತ್ತು ಅಲ್ಲಿ ನಿಮಗೆ ಊಟ ಕೂಡ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಕೂಡ ಇದೆ. ನಿಮಗೆ ಊಟ ಕೂಡ ಅಲ್ಲಿ ಕೊಡ್ತಾರೆ. ಹಾಗೆ ಅಲ್ಲೊಂದು ಲಕ್ಷ್ಮೀ ಟೆಂಪಲ್ ಕೂಡ ಇದೆ. ನೀವು ನೋಡ್ಬೋದು ಪರಿಸರ ಎಷ್ಟು ಚೆಂದ ಇದೆ ಅಂತ ಅಂದ್ಬಿಟ್ಟು. ಮಲೆನಾಡಿನಕ್ಕಿಂತ ಚೆಂದ ಇದೆ ಅಂತ ನಾನು ಹೇಳಲ್ಲ, ಬಟ್ ಚೆನ್ನಾಗಿದೆ. ಹತ್ತಿ ಬೆಳೆಗಾರರು ಜಾಸ್ತಿ ಇದ್ದಾರೆ. ನೋಡ್ತಾ ಇದ್ದಾಗೆ ಟೆಂಪಲ್ ಇನ್ನೇನು ಬಂದೇ ಬಿಡ್ತು. ನೀವು ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು.
ಅಲ್ಲಿ ದೂರದಿಂದ ನಿಮಗೆ ಕಾಣಿಸುತ್ತೆ ಟೆಂಪಲ್ಲು ಹೇಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲೊಂದು ವಿಶೇಷ ಏನಂದರೆ ಬದನೆಕಾಯಿ ಬಜ್ಜಿ ತುಂಬಾ ಇತ್ತು. ಬದನೆಕಾಯಿ ಬಜ್ಜಿನ ನೀವು ನಾರ್ತ್ ಸೈಡಲ್ಲಿ ನೋಡ್ಬೋದು, ಬಳ್ಳಾರಿ, ಕೊಪ್ಪಳ ಈ ಸೈಡಲ್ಲೆಲ್ಲ. ನಮ್ಮ ಕಡೆ ಎಲ್ಲ ಬರೀ ಮೆಣಸಿನ್ಕಾಯೇ ಸಿಗುತ್ತೆ. ಬಟ್ ಅಲ್ಲಿ ವಿಧ ವಿಧವಾದ ಒಂದು ಬಜ್ಜಿ ಬೋಂಡ ಯಾವಾಗಲೂ 24 hours ಕರಿತಾನೆ ಇರ್ತಾರೆ. ನಮ್ಮ ಕಡೆ ಸ್ನ್ಯಾಕ್ಸ್ ಆದರೆ ಅವರಿಗೆ ಬೆಳಗ್ಗೆ ತಿಂಡಿ ಊಟ ಎಲ್ಲದಕ್ಕೂ ಅದೇ ಆಗಿರುತ್ತೆ. ಸೊ ಪಂಚಮುಖಿ ಆಂಜನೇಯ ಟೆಂಪಲ್ ಬಂದೇ ಬಿಡ್ತು. ನೀವು ನೋಡ್ಬೋದು ಎಷ್ಟೊಂದು ಸುಂದರವಾಗಿದೆ ಅಂತ ಅಂದ್ಬಿಟ್ಟು. ಅಲ್ಲಿ ಒಂದು ಆಂಜನೇಯನ ಒಂದು ಕಾಲಿದೆ, ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ದೊಡ್ಡದಾಗಿದೆ. ಅಲ್ಲಿ ಒಂದು ದರ್ಶನ ತಗೊಂಡು ಹಾಗೆ ಲೈನಲ್ಲಿ ಹೋಗಿ ನಿಂತರೆ ಒಂದು ತುಂಬ ಹೊತ್ತು ತಗೊಂತು. ಅಷ್ಟು ದೊಡ್ಡ ಕ್ಯೂ ಇತ್ತು ಮತ್ತು ರಶ್ ಇತ್ತು. ನೋಡ್ಬೋದು ಆಂಜನೇಯನ ಒಂದು ಕಥೆ ಆಗಿರ್ಬೋದು, ಹಾಗೆ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಹೋಗೋತ್ತಿಗೆ ಸುಮಾರು ಹೊತ್ತಾಗಿತ್ತು. ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಂದ ಸುತ್ತಾಡ್ಕೊಂಡು ಹೋಗಬೇಕಾಗಿತ್ತು. ಹಾಗೆ ಮುಂದೆ ಬಂದರೆ ವರಮಹಾಲಕ್ಷ್ಮಿಯ ಒಂದು ಟೆಂಪಲ್ಲು ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಇಲ್ಲೊಂದು ವಿಶೇಷ ಏನಂತ ಅಂದರೆ ಈ ರೀತಿ ಮನೆ ಕಟ್ಟೋದ್ರಿಂದ ನಮ್ಮ ಒಂದು ಮನಸ್ಸಿಗೆ ಏನೇನು ಅಂದ್ಕೊಂಡಿರ್ತೀವಿ ಅದು ಆಗುತ್ತೆ ಅನ್ನೋ ಒಂದು ಮನೆ ಭಾವನೆ. ಹಾಗಾಗಿ ಎಲ್ಲರೂ ಮನೆ ಕಟ್ಟಿ ಇಲ್ಲಿ ಇಡ್ತಾ ಇದ್ರು. ಹಾಗೆ ಮುಂದೆ ಈ ರೀತಿ ನಡ್ಕೊಂಡು ಹೋದರೆ ವರಮಹಾಲಕ್ಷ್ಮಿಯ ಒಂದು ಟೆಂಪಲ್ ಸಿಗುತ್ತೆ. ಅದರ ದರ್ಶನ ಹೇಗಿತ್ತು ಅಂತ ನೀವೇ ನೋಡಿ. ನಿಮಗೆ ಏನಾದರೂ ಮಂತ್ರಾಲಯದಲ್ಲಿ ಟೈಮ್ ಸಾಕಾಗಿಲ್ಲ, ಊಟ ಮಾಡಲಿಕ್ಕೆ ಆಗಿಲ್ಲ ಅಂತ ಅಂದರೆ ನೀವು ಆರಾಮಾಗಿ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಬಂದಾಗ ಹಾಗೆ ಲಕ್ಷ್ಮೀ ಟೆಂಪಲ್ನ ನೋಡಿಕೊಂಡು ಊಟ ಮಾಡಿಕೊಂಡು ಬರ್ಬೋದು. ಆದಷ್ಟು ನಿಮಗೆ ಟೈಮ್ ಕೊಟ್ಟಿರ್ತಾರೆ ಆಟೋದವರು. ಹಾಗೆ ಅಲ್ಲಿ ಮುಗಿಸ್ಕೊಂಡು ಅವರೇ ಹೇಳ್ತಾರೆ ಊಟ ಕೂಡ ಇದೆ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಹೇಳಿಲ್ಲ ಅಂದರೆ ನಾನು ವಿಡಿಯೋ ನೋಡ್ಕೊಂಡು ಹೋಗಿ. ಹಾಗೆ ಏನಂತ ಅಂದರೆ ನೆಕ್ಸ್ಟ್ ನಿಮ್ಮನ್ನ ಇಲ್ಲಿ ಇಕ್ಕಶಿಲಾ ಬೃಂದಾವನಕ್ಕೆ ಕರ್ಕೊಬರ್ತಾರೆ. ಬಿಚ್ಚಾಲೆಯಲ್ಲಿರುವ ಈ ಬೃಂದಾವನವು ಅಪ್ಪಣ್ಣಾಚಾರ್ಯರು ಈ ಬೃಂದಾವನವನ್ನು ಸ್ಥಾಪಿಸುವಾಗ ಭಕ್ತಿಯಿಂದ ಹಾಡಿದ ಸ್ತೋತ್ರವೇ ಇಂದಿಗೂ ಪ್ರಸಿದ್ಧವಾಗಿರುವ ಶ್ರೀ ರಾಘವೇಂದ್ರ ಸ್ತೋತ್ರ. ಅಪ್ಪಣ್ಣಾಚಾರ್ಯರು ರಾಯರ ಪರಮ ಶಿಷ್ಯರಾಗಿದ್ದರು. ಹಾಗೆ ಇಲ್ಲಿ ಬರಬೇಕಾದ್ರೆ ನೀವು ₹1 ಕಾಯಿನ್ ಅಥವಾ ₹2 ಕಾಯಿನ್ ಇಟ್ಕೊಂಡು ಬನ್ನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಬಂದ ಮೇಲೆ ನನಗೂ ಒಂದು ವಿಷಯ ಗೊತ್ತಾಗಿತ್ತು, ನನಗೆ ಮುಂಚೆ ಗೊತ್ತಿರಲಿಲ್ಲ. ಇಲ್ಲಿ ಎಲ್ಲ ಜನರು ಈ ಒಂದು ವಿಶೇಷತೆ ನಡೆಸ್ತಾ ಇದ್ದಾರೆ. ಅಂದರೆ ಈ ಕಾಯಿನ್ನ ನಿಲ್ಲಿಸಿದ್ರೆ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋ ಒಂದು ಮನೋಭಾವನೆ. ಹಾಗಾಗಿ ನೀವು ಟ್ರೈ ಮಾಡೋರಾಗಿದ್ದರೆ ನೀವು ಈ ರೀತಿ ತಗೊಬಂದು ಈ ರೀತಿ ಒಂದು ವಿಶೇಷ ಆಚರಣೆಯಲ್ಲಿ ಭಾಗವಹಿಸ್ಬೋದು. ಹಾಗೆ ಇಲ್ಲಿ ಒಂದು ಅಪ್ಪಣ್ಣಾಚಾರ್ಯರ ಒಂದು ಬೃಂದಾವನದಲ್ಲಿ ನಿಮಗೆ ಈ ಒಂದು ಬಿಚ್ಚಾಲಮ್ಮ ದೇವಸ್ಥಾನ ನಿಮಗೆ ಕಂಡು ಬರುತ್ತೆ. ಒಳಗಡೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಹಳೆಯ ದೇವಸ್ಥಾನವನ್ನು ನಶಿಸಿ ಹೊಸದಾಗಿ ಈಗ ಕಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನವನ್ನು ಮಂತ್ರಾಲಯದಲ್ಲಿ ಆರಿಸ್ಕೊಂಡಾಗ ಒಂದು ಗ್ರಾಮ ದೇವತೆಯ ಪರ್ಮಿಷನ್ ತಗೋಬೇಕಾಗಿರುವಂಥ ಒಂದು ಪರಿಸ್ಥಿತಿ ಬರುತ್ತಂತೆ. ಆ ಗ್ರಾಮ ದೇವತೆಯೇ ನಮ್ಮ ಮಂಚಾಲಮ್ಮ ಆಗಿರುತ್ತೆ. ಹಾಗಾಗಿ ನಮ್ಮ ಮಂತ್ರಾಲಯದಲ್ಲಿ ಫಸ್ಟು ಮಂಚಾಲಮ್ಮನ ಒಂದು ಗುಡಿ ಇದೆ. ಅಲ್ಲಿ ದರ್ಶನ ಆದ ನಂತರ ಸೀದಾ ಮಂತ್ರಾಲಯದಲ್ಲಿ ನಮ್ಮ ರಾಘವೇಂದ್ರರನ್ನು ನೋಡಲಿಕ್ಕೆ ಹೋಗ್ತಾರೆ. ಹಾಗೆ ಇಲ್ಲಿ ಗೋಶಾಲೆ ಕೂಡ ಇದೆ. ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಒಂದು ಚಿಕ್ಕ ಕರು ಕೂಡ ಇದೆ. ಹಾಗಾಗಿ ಭಕ್ತರು ರಾಯರನ್ನು ಕಲಿಯುಗದ ಕಾಮಧೇನು ಹಾಗೂ ಕಲಿಯುಗದ ಕಲ್ಪವೃಕ್ಷ ಅಂತ ಕರೀತಾರೆ. ಹಾಗೆ ನೆಕ್ಸ್ಟ್ ಬಂದಿದ್ದು ಅಪ್ಪಣ್ಣಾಚಾರ್ಯರ ಮನೆ. ರಾಯರು ಇಲ್ಲೇ ಒಂದು ಜೀವಿಸಿ 13 ವರ್ಷಗಳ ಕಾಲ ತಪಸ್ಸಿಗೆ ಮಾಡಿದ್ದಾರಂತೆ. ಹೆಚ್ಚಿನ ಮಾಹಿತಿ ಇನ್ನೂ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ.